ಯಾರೇ ಇದ್ರೂ ಅವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಇದೆಲ್ಲವೂ ವೈಯಕ್ತಿಕವಾದ ದ್ವೇಷ, ವೈಯಕ್ತಿಕ ವಿಚಾರಕ್ಕೆ ಆಗಿರೋದು. ಮೃತ ಸುಹಾಸ್ ಶೆಟ್ಟಿ ಈ ಹಿಂದೆ ಕೀರ್ತಿ ಮರ್ಡರ್ ಕೇಸ್ ಹಾಗೂ ಫಾಜಿಲ್ ಹತ್ಯೆ ಕೇಸಲ್ಲೂ ಪ್ರಮುಖ ಆರೋಪಿ. ದಾಳಿ ಮಾಡಿದವರ ಕೇಸ್ಗಳೆಷ್ಟು ಎಂಬುದು ತನಿಖೆಯಲ್ಲಿ ಗೊತ್ತಾಗುತ್ತೆ. ವೈಯಕ್ತಿಕವಾದ ಗುಂಪುಗಳ ನಡುವಿನ ಘರ್ಷಣೆ ಇದು, ಧರ್ಮದ ದ್ವೇಷ ಅಲ್ಲ ಇದು ಅಂತ ಹೇಳಿದ್ದಾರೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಆರೋಪಿಗಳನ್ನ ಶೀಘ್ರವೇ ಬಂಧಿಸುತ್ತೇವೆ ಅಂತ ಎಡಿಜಿಪಿ ಹಿತೇಂದ್ರ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳುತ್ತೇವೆ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತ್ ಮಾಡಿದ್ದೀವಿ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ನಿರ್ಧಾರವನ್ನು ತಗೋತೀವಿ. ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ. ಭದ್ರತೆಗೆ 22 ಕೆಎಸ್ಆರ್ಪಿ ತುಕಡಿ, 5 ಎಸ್ಪಿಗಳು, 1,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಗೆ ಸಂಬಂಧಪಟ್ಟಂತೆ ಶಾಸಕ ಹರೀಶ್ ಪೂಂಜ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದಂತಹ ಅವರು, ಪೊಲೀಸ್ ಇಲಾಖೆಯಲ್ಲಿ ಮುಸ್ಲಿಂ ಅಧಿಕಾರಿಗಳು ಹೆಚ್ಚಿದ್ದಾರೆ. ಸುಹಾಸ್ ಮೇಲಿನ ದಾಳಿ ಮಾಹಿತಿ ಮೊದಲೇ ಪೊಲೀಸರಿಗೆ ಗೊತ್ತಿತ್ತು. ಸುಹಾಸ್ ಬಳಿ ಆಯುಧವಿಲ್ಲ ಅಂತ ಹೇಳಿ ತಿಳಿದೇ ದಾಳಿ ಮಾಡಿದ್ದಾರೆ. 6 ಜನ ಇದ್ದಾಗಲೇ ದಾಳಿ ಮಾಡ್ತಾರೆ ಎಂಬ ಮಾಹಿತಿ ಕೊಟ್ಟವರು ಯಾರು? ಇದು ಪೊಲೀಸ್ ಇಲಾಖೆಯ ವೈಫಲ್ಯ. ನನಗೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಪ್ರಕರಣದ ತನಿಖೆಯನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ಮೇಲೆ ಹಿಂದೂಗಳ ಹತ್ಯೆ ನಡೀತಾ ಇದೆ. ಮಂಗಳೂರಿನಲ್ಲಿ ಮುಸ್ಲಿಂ ಕೋಮುವಾದಿ ಸಂಘಟನೆಗಳು ತುಂಬಾ ಸಕ್ರಿಯವಾಗಿ ಕೆಲಸ ಮಾಡ್ತಿವೆ. ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಕುಸಿದು ಹೋಗಿದೆ. ಪೊಲೀಸರಿಗೆ ಕೊಲೆಯ ಮಾಹಿತಿ ಇದ್ರೂ ಕ್ರಮವನ್ನ ತೆಗೆದುಕೊಂಡಿಲ್ಲ. ಪೊಲೀಸರು ಸುಮಾರು 1 ತಿಂಗಳಿಂದ ಸುಹಾಸ್ ಶೆಟ್ಟಿ ಕಾರನ್ನ ತಪಾಸಣೆ ನಡೆಸುತ್ತಲೇ ಇದ್ದು, ಆತ್ಮರಕ್ಷಣೆಗೆ ಯಾವುದೇ ಆಯುಧ ಇಡೋದಕ್ಕೆ ಬಿಡ್ತಾ ಇರಲಿಲ್ಲ. ವ್ಯವಸ್ಥಿತವಾಗಿ ಪೊಲೀಸರು ಸೇರಿ ಈ ಕೊಲೆ ನಡೆದಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಗಿಂತ ದೊಡ್ಡ ಪಿಕ್ ಪಾಕೆಟ್ ಮಾಡೋರು ಸಿಗೋದೇ ಇಲ್ಲ ಅಂತ ಹೇಳಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಿನ್ನೆ ಸಿಎಂ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದೀರಿ. ನೀವೆಂತ ನಾಚಿಕೆಗೇಡಿ ಇದ್ದೀರಿ? ಪಿಕ್ ಪಾಕೆಟ್ ಮಾಡಿ ಬಸ್ ನಿಲ್ದಾಣದಲ್ಲಿ ಓಡಿ ಹೋಗುವವರ ತರ ಸಿದ್ದರಾಮಯ್ಯ ಇದ್ದಾರೆ. ಇದು ದುರಹಂಕಾರದ ಪರಮಾವಧಿ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಮತ್ತೊಂದು ಡೆಡ್ಲಿ ಅಟ್ಯಾಕ್ ಜನರನ್ನ ಬೆಚ್ಚಿ ಬೀಳಿಸಿದೆ. ಮಂಗಳೂರಿನ ಹೊರವಲಯ ಕಣ್ಣೂರಿನಲ್ಲಿ ಯುವಕನಿಗೆ ಚಾಕು ಇರಿಯಲಾಗಿದೆ. ಮುಂಜಾನೆ 3 ಗಂಟೆಗೆ 5 ದುಷ್ಕರ್ಮಿಗಳು ಇರ್ಷಾದ್ ಎಂಬ ಆತನಿಗೆ ಚಾಕು ಇರಿದಿದ್ದು ಮನೆಯೊಂದಕ್ಕೆ ಓಡ್ ಹೋಗಿ ಜೀವವನ್ನು ಉಳಿಸಿಕೊಂಡಿದ್ದಾನೆ. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಇರ್ಷಾದ್ಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಮೊಹಮ್ಮದ್ ಪೈಗಂಬರ್ ಬಗ್ಗೆ ಯತ್ನಾಳ್ ಮಾತನಾಡಿದ್ದು ದೊಡ್ಡ ತಪ್ಪು ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ವಕೀಲ ಖಾದರಿ ಕೂಡ ವೈಯಕ್ತಿಕವಾಗಿ ಮಾತನಾಡಬಾರದಿತ್ತು. ಪಕ್ಷ ಉಚ್ಚಾಟನೆ ಮಾಡಿದ್ರೂ ಶಾಸಕ ಯತ್ನಾಳ್ಗೆ ಬುದ್ಧಿ ಬಂದಿಲ್ಲ. ಎಲುಬು ಇಲ್ಲದೆ ನಾಲಿಗೆ ಅಂತ ಏನ್ ಬೇಕಾದ್ರೂ ಹೇಳೋದಾ? ಆದ್ರೆ ವೈಯಕ್ತಿಕವಾಗಿ ಟೀಕೆ ಬೇಡ. ಅಭಿವೃದ್ಧಿ ಹಾಗೂ ಬೆಲೆ ಏರಿಕೆ ಬಗ್ಗೆ ಟೀಕೆ ಮಾಡಲಿ ಅಂತ ಪಾಟೀಲ್ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ಮಾಡುವ ವಿಚಾರಕ್ಕೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, 2014ರಿಂದಲೂ ಬಿಜೆಪಿ ಸರ್ಕಾರವನ್ನ ಜಾತಿ ಗಣತಿ ಮಾಡಬೇಕು ಅಂತ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಒತ್ತಾಯ ಮಾಡ್ತಲೇ ಬಂದಿದ್ದಾರೆ. ಈಗ ಬಿಹಾರ ವಿಧಾನಸಭಾ ಚುನಾವಣೆಗಾಗಿ ಜಾತಿ ಗಣತಿ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಪಹಲ್ಗಾಮ್ ಉಗ್ರರ ದಾಳಿಯ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಜೊತೆಗೆ ವ್ಯಾವಹಾರಿಕ ಸಂಬಂಧಕ್ಕೂ ನಿರ್ಬಂಧವನ್ನ ಹೇರಿದೆ. ನಮ್ಮ ದೇಶದಿಂದ ರಫ್ತು ಆಗುವ ಅನೇಕ ವಸ್ತುಗಳನ್ನ ನಿಲ್ಲಿಸಿದೆ. ಹಾಗೇನೆ ಕೋಲಾರದ ಎಪಿಎಂಸಿ ಮಾರುಕಟ್ಟೆಯಿಂದ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಟೊಮೆಟೊ ರಫ್ತಾಗ್ತಾ ಇತ್ತು. ಸುಮಾರು 800ರಿಂದ 900 ಟನ್ ಟೊಮೆಟೊ ಜೊತೆ ಬೇರೆ ಬೇರೆ ರೀತಿಯಾದಂತಹ ತರಕಾರಿಗಳು ಕೂಡ ರಫ್ತಾಗ್ತಾ ಇತ್ತು. ಈಗ ಅದೆಲ್ಲವನ್ನ ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇನ್ನು ಉಗ್ರರ ದಾಳಿಯನ್ನ ಖಂಡಿಸಿ ನಮಗೆ ನಷ್ಟವಾದರೂ ಪರವಾಗಿಲ್ಲ, ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ತರಕಾರಿಗಳನ್ನ ಕೊಡೋದಿಲ್ಲ ಅಂತ ಕೋಲಾರದ ವ್ಯಾಪಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ರೈತರು ಕೂಡ ಬೆಂಬಲವನ್ನು ನೀಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯಲ್ಲಿ ಸತತ 8ನೇ ದಿನವೂ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿದೆ. ಬಾರಾಮುಲ್ಲಾ, ಪೂಂಚ್, ನೌಶೇರಾ, ಅಖ್ನೂರ್,
ಕುಪ್ವಾರಾದಲ್ಲಿ ಪಾಕ್ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಭಾರತ ಮತ್ತು ಪಾಕಿಸ್ತಾನ ಸೇನೆಗಳ ಕಾರ್ಯಾಚರಣೆ ಮಹಾನಿರ್ದೇಶಕರ ಮಧ್ಯೆ ನಡೆದಂತಹ ಮಾತುಕತೆ ಬಳಿಕವೂ ಗುಂಡಿನ ಚಕಮಕಿ ಮುಂದುವರೆದಿದೆ. ಪಾಕ್ ದಾಳಿಗೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರವನ್ನು ನೀಡಿದೆ. ದೇಶದ 26 ಜನರನ್ನ ಪಾಕಿಸ್ತಾನದ ಉಗ್ರರು ಬಲಿ ತೆಗೆದುಕೊಂಡಿದ್ದಾರೆ ಅಂತ ಶಾಂತ ಮಲ್ಲ ಶಿವಾಚಾರ್ಯರು ಹೇಳಿದ್ದಾರೆ. ರಾಯಚೂರಿನಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಸಿಂಧೂ ನದಿ ಒಪ್ಪಂದ ಸೇರಿ ವಿವಿಧ ಒಪ್ಪಂದಗಳನ್ನು ರದ್ದು ಮಾಡಿ ನಿತ್ಯ ಸಾಯೋ ಹಾಗೆ ಮಾಡಿದ್ದಾರೆ. ಮುಂದೆ ಮತ್ತೆ ಬಾಲ ಬಿಚ್ಚದೆ ಇರೋ ಹಾಗೆ ಶಿಕ್ಷೆ ಕೊಡಬೇಕು. ದೇಶ ಹಾಗೂ ವಿಶ್ವ ಮೆಚ್ಚುವ ಹಾಗೆ ನಿರ್ಣಯವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿ ಕುರಿತ ಸಿಎಂ ಹೇಳಿಕೆಗೆ ಭೋವಿ ಸಮುದಾಯದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಟಾಂಗ್ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ನಿಮ್ಮ ಮನೆಗೆ ಭಯೋತ್ಪಾದಕರು ಬಂದ್ರೆ ನೀವು ಶಾಂತಿ ಬೋಧಿಸ್ತೀರಾ? ನೀವು ಬೋಧಿಸ್ತೀರಾ ಅಂದ್ರೆ ನಾನು ಖಂಡಿತ ಬೋಧಿಸ್ತೇನೆ. ನನ್ನ ಅಭಿಪ್ರಾಯವೇ ದೇಶದ ಅಭಿಪ್ರಾಯ ಅಂತ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ ಶಾಂತಿಗೂ ಬದ್ಧ, ಕ್ರಾಂತಿಗೂ ಬದ್ಧ ಅಂತ ಭೋವಿ ಸಮುದಾಯದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳು ಯುದ್ಧಕ್ಕೆ ಸಾಥನ್ನು ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದಂತಹ ಅವರು, 12ನೇ ಶತಮಾನದಲ್ಲಿ ಶರಣರ ವಚನಗಳ ಮೇಲೆ ಹೋರಾಟ ಪ್ರಾರಂಭ ಆಗಬೇಕಿತ್ತು. ಗಡಿಯಲ್ಲಿರುವ ಭಯೋತ್ಪಾದನೆ ನಾಡಿನ ಮಧ್ಯಕ್ಕೆ ಬರಬಾರದು. ಶಾಂತಿ ಬಿಟ್ಟು ನಾವು ಅಸ್ತ್ರ ಪ್ರಯೋಗ ಮಾಡಬೇಕಾಗಿದೆ. ಧರ್ಮ ರಕ್ಷಣೆಗೆ ನಾವು ಕ್ರಾಂತಿ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ. ಮನೆ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿ ಕಾಲಿಗೆ ಪೊಲೀಸರು ಫೈರಿಂಗ್ ಮಾಡಿದ್ದಾರೆ. ಬೀದರ್ ತಾಲೂಕಿನ ಹೊನಿಕೇರಿ ರಿಸರ್ವ್ ಫಾರೆಸ್ಟ್ ಏರಿಯಾದಲ್ಲಿ ಅಡಗಿ ಕುಳಿತಿದ್ದ ಆರೋಪಿ ಕತರ್ ಸಿಂಗ್ ಕಾಲಿಗೆ ಇದೀಗ ಪೊಲೀಸರು ಗುಂಡನ್ನ ಹಾರಿಸಿದ್ದಾರೆ. ತಪ್ಪಿಸಿಕೊಳ್ಳೋದಕ್ಕೆ ಅಂತ ಹೇಳಿ ಯತ್ನಿಸಿದಾಗ ಬೀದರ್ ಗ್ರಾಮೀಣ ಸಿಪಿಐ ಜಿಎಸ್ ಬೀರಾದಾರ್ ಆತ್ಮರಕ್ಷಣೆಗಾಗಿ ಗುಂಡನ್ನ ಹಾರಿಸಿದ್ದಾರೆ. ಬೀದರ್ನಲ್ಲಿ ದರೋಡೆಕೋರನ ಕಾಲಿಗೆ ಫೈರಿಂಗ್ ಮಾಡಿರುವ ಬಗ್ಗೆ ಎಸ್ಪಿ ಪ್ರದೀಪ್ ಗುಂಟಿ ಮಾಹಿತಿ ನೀಡಿದ್ದಾರೆ. ಏಪ್ರಿಲ್ 26ರಂದು ಓಲ್ಡ್ ಆದರ್ಶ ಕಾಲೋನಿಯಲ್ಲಿ ದರೋಡೆ ನಡೆದಿತ್ತು. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸಿ ಓರ್ವ ಆರೋಪಿಯನ್ನ ಪುಣೆಯಲ್ಲಿ ಬಂಧಿಸಲಾಗಿದ್ದು, ವಿಚಾರಣೆ ವೇಳೆ ಆರೋಪಿಗಳು ಹೊನ್ನಿಕೇರಿ ಫಾರೆಸ್ಟ್ನಲ್ಲಿರುವ ಮಾಹಿತಿ ಸಿಕ್ಕಿತ್ತು. ಬೆಳ್ಳಂಬೆಳಗ್ಗೆ ಡಿವೈಎಸ್ಪಿ ಶಿವಾನಂದ ಪವಾಡ ಶೆಟ್ಟಿ ನೇತೃತ್ವದ ತಂಡ ದಾಳಿ ನಡೆಸಿ ಮಹಾರಾಷ್ಟ್ರ ಮೂಲದ ಸಿಕ್ಕಲಗೇರಿ ಗ್ಯಾಂಗ್ನ ಕರ್ತಾರ ಸಿಂಗ್, ಜಗದೀತ್ ಸಿಂಗ್ ಅರೆಸ್ಟ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಗ್ಯಾಂಗ್ನ ಮುಖ್ಯಸ್ಥ ಕರ್ತಾರ್ ಸಿಂಗ್ ಪೊಲೀಸ್ ಪೇದೆ ಮಕ್ಸೂದ್ ಖಾನ್ ಎದೆಗೆ ಚಾಕುವಿನಿಂದ ಚುಚ್ಚಿದ್ದು ಪೊಲೀಸರು ಫೈರಿಂಗ್ ಮಾಡಿದ್ದಾರೆ ಅಂತ ಪ್ರದೀಪ್ ತಿಳಿಸಿದ್ದಾರೆ. ಪತ್ನಿ ಹಾಗೂ ಆಕೆಯ ಪ್ರಿಯಕರನನ್ನ ಆಕೆಯ ಪತಿಯೇ ಹತ್ಯೆ ಮಾಡಿದ್ದಾನೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನ ಹಿಪ್ಪರಗ ಗ್ರಾಮದಲ್ಲಿ ಘಟನೆ ನಡೆದಿದೆ. ಊರಿಗೆ ಹೋಗಿದ್ದ ಪತಿ ಶ್ರೀಮಂತ ಕಳೆದ ರಾತ್ರಿ ಮನೆಗೆ ಬಂದಾಗ ಹೆಂಡತಿಯ ಜೊತೆ ಪರ ಪುರುಷನನ್ನ ನೋಡಿ ಆಕ್ರೋಶಗೊಂಡಿದ್ದಾನೆ. ಅನೈತಿಕ ಸಂಬಂಧವೇ ಕೊಲೆಗೆ ಕಾರಣ ಎನ್ನುವ ಶಂಕೆ ವ್ಯಕ್ತವಾಗಿದೆ. ಸೃಷ್ಟಿ ಹಾಗೂ ಖಾಜಪ್ಪ ಅವರನ್ನ ಮಾರಕಾಸ್ತ್ರಗಳಿಂದ ಬರ್ಬರವಾಗಿ ಹತ್ಯೆಯನ್ನ ಮಾಡಲಾಗಿದೆ. ಖುದ್ದು ಠಾಣೆಗೆ ತೆರಳಿ ಪತಿ ಶ್ರೀಮಂತ ಶರಣಾಗಿದ್ದಾನೆ. ಮಾದನ ಹಿಪ್ಪರಗ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಕ್ರಮ ಮರಳುಗಾರಿಕೆ ಪ್ರಶ್ನೆ ಮಾಡಿದ್ದಕ್ಕೆ ಯುವಕನೊಬ್ಬನ ಮೇಲೆ ಇದೀಗ ಕಾಂಗ್ರೆಸ್ ಕಾರ್ಯಕರ್ತ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ಸಾಲಿಗ್ರಾಮದಲ್ಲಿ ನಡೆದಿದೆ. 28 ವರ್ಷದ ಚಂದ್ರಶೇಖರ್ ಮೇಲೆ ಜಿನೇಂದ್ರ ಚಂದು ಎಂಬಾತ ಹಲ್ಲೆಯನ್ನು ನಡೆಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಬಳ್ಳೂರು ಕಟ್ಟಿಯಲ್ಲಿ ನಡೀತಾ ಇದ್ದಂತಹ ಅಕ್ರಮ ಮರಳುಗಾರಿಕೆ ವಿರುದ್ಧ ಸಾಲಿಗ್ರಾಮ ಠಾಣೆಗೆ ಚಂದ್ರಶೇಖರ್ ದೂರನ್ನ ನೀಡಿದ್ದ. ಇದೇ ದ್ವೇಷಕ್ಕೆ ಜಿನೇಂದ್ರ ಚಂದ್ರು ಮತ್ತು ಸಹಚರರು ಚಂದ್ರಶೇಖರ್ ಕಣ್ಣು, ತಲೆ, ಭುಜಕ್ಕೆ ಪೈಪ್ ರಾಡ್ಗಳಿಂದ ಹಲ್ಲೆಯನ್ನ ಮಾಡಿದ್ದಾರೆ. ಚಂದ್ರಶೇಖರ್ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದು, ಜಿನೇಂದ್ರ ಚಂದು ತಲೆಮರೆಸಿಕೊಂಡಿದ್ದಾನೆ. ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಮತ್ತೊಂದು ಅವಘಡ ಸಂಭವಿಸಿದೆ. ಬೊಮ್ಮನಹಳ್ಳಿಯ ಭಾನು ನರ್ಸಿಂಗ್ ಹೋಮ್ ಪಕ್ಕದಲ್ಲಿರೋ ಗೋಡೌನ್ನಲ್ಲಿ ನೋಡ್ತಾ ಇದ್ದಂತೆ ಇಡೀ ಕಟ್ಟಡಕ್ಕೆ ಬೆಂಕಿ ವ್ಯಾಪಿಸಿದೆ. ಜನರು ಬೆಂಕಿಯನ್ನ ನಂದಿಸೋದಕ್ಕೆ ಮುಂದಾದಾಗ ಬೆಂಕಿ ನಂದಿಸೋ ವೇಳೆ ಸಿಲಿಂಡರ್ ಸ್ಫೋಟವಾಗಿದೆ. ಅವಘಡದಲ್ಲಿ 3 ದುರ್ಮರಣ ಆಗಿದ್ದು 15ರಿಂದ 20 ಮಂದಿಗೆ ಗಾಯಗಳಾಗಿವೆ. ಈ ಸಂಬಂಧ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹೀಂದ್ರ ಥಾರ್ ಮತ್ತು ಬುಲೆಟ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಬೈಕ್ನ 2 ಸವಾರರು ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ
ನಾಯಂದ್ರಹಳ್ಳಿ ಗೇಟ್ ಬಳಿ ಈ ಘಟನೆ ನಡೆದಿದೆ. 30 ವರ್ಷದ ಅರ್ಜುನ್, 22 ವರ್ಷದ ಪುನೀತ್ ಮೃತ ದುರ್ದೈವಿಗಳಾಗಿದ್ದು, ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಚಿಂತಾಮಣಿ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈ ಸಂಬಂಧ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೆಕ್ಷನ್ 4 ಅಡಿಯಲ್ಲಿ ಸರ್ವೆಗೆ ಮುಂದಾಗಿದ್ದಕ್ಕೆ ಅರಣ್ಯ ಸಿಬ್ಬಂದಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಹಳೇಹಳ್ಳಿ ಬಳಿ ಘಟನೆ ನಡೆದಿದೆ. ಅರಣ್ಯ ಇಲಾಖೆಯು ಶಾಸಕ ಟಿಡಿ ರಾಜೇಗೌಡ ಸೂಚನೆಯ ಮೇರೆಗೆ ಸರ್ವೆ ಮಾಡೋದಕ್ಕೆ ಮುಂದಾಗಿದೆ. ಸರ್ವೆ ಕಾರ್ಯ ನಿಲ್ಲಿಸಬೇಕು ಅಂತ ಹೇಳಿ ಆಗ್ರಹಿಸಲಾಗಿದೆ. ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಸರ್ವೆ ಕಾರ್ಯವನ್ನು ಸ್ಥಗಿತ ಮಾಡಲಾಗಿದೆ. ರಾಜ್ಯದ ಕೆಲವು ಭಾಗಗಳಲ್ಲಿ ಮಳೆಯಾಗ್ತಾ ಇದೆ. ಮುಂದಿನ 4 ದಿನ ರಾಜ್ಯಾದ್ಯಂತ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಕರಾವಳಿ ಕರ್ನಾಟಕ, ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಿದ್ದು, ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ನೀಡಿದೆ. ಬೆಂಗಳೂರಿನಲ್ಲಿ ಗರಿಷ್ಠ ತಾಪಮಾನ 32 ಡಿಗ್ರಿ ಸೆಲ್ಸಿಯಸ್ ಇರಲಿದ್ದು, ಕನಿಷ್ಠ ತಾಪಮಾನ 23 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಲಿದೆ. ಬಿಸಿಲಿನ ಬೇಗೆಗೆ ಧಗಧಗಿಸ್ತಾ ಇದ್ದ ದೆಹಲಿ ಈಗ ಭಾರೀ ಮಳೆ ಗಾಳಿಗೆ ತತ್ತರಿಸಿ ಹೋಗಿದೆ. ಗುಡುಗು ಸಹಿತ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡು ಅನೇಕ ಪ್ರಾಣಹಾನಿ ಸಂಭವಿಸಿದೆ. ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ಕೆರೆಯಂತೆ ಮಳೆ ನೀರು ನಿಂತಿದ್ದು, ಸವಾರರು ರಸ್ತೆಯಿಂದ ಪಾರಾಗೋದಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕನಿಷ್ಠ 3 ವಿಮಾನಗಳ ಸಂಚಾರವನ್ನು ಕೂಡ ಸ್ಥಗಿತ ಮಾಡಲಾಗಿದ್ದು, 100ಕ್ಕೂ ಹೆಚ್ಚು ವಿಮಾನಗಳು ವಿಳಂಬವಾಗಿವೆ. ಭಾರೀ ಮಳೆ ಗಾಳಿಯಿಂದಾಗಿ ಮರ ಬಿದ್ದು ಒಂದೇ ಕುಟುಂಬದ 4 ಸಾವನ್ನಪ್ಪಿದ್ದಾರೆ. ದೆಹಲಿಯ ಜಾಫರ್ಪುರ್ ಕಾಲೋನಿನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಮೃತರನ್ನ 26 ವರ್ಷದ ಜ್ಯೋತಿ ಮತ್ತು 3 ಮಕ್ಕಳು ಅಂತ ಹೇಳಿ ಗುರುತಿಸಲಾಗಿದೆ. ಪತಿ ಅಜಯ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ದ್ವಾರಕಾದ ಖಾರ್ಖರಿ ಕಾಲುವೆಯ ಕೊಳವೆ ಬಾವಿಯ ಮೇಲೆ ಮರ ಬಿದ್ದ ಪರಿಣಾಮ 4 ಹಸು ನೀಗಿದ್ದಾರೆ. ಅಸ್ಸಾಂನ 14 ಜಿಲ್ಲೆಗಳಲ್ಲಿ ಇಂದು ಪಂಚಾಯತ್ ಚುನಾವಣೆ ನಡೀತಾ ಇದೆ. ಇಂದು ಬೆಳಗ್ಗಿನಿಂದ ಮೊದಲ ಹಂತದ ಮತದಾನ ನಡೀತಾ ಇದೆ. ಶಾಂತಿಯುತವಾಗಿ ಮತ ಚಲಾವಣೆ ಕೂಡ ಆಗ್ತಾ ಇದೆ ಅಂತ ರಾಜ್ಯ ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಸೋನಿತ್ಪುರ, ಬಿಸ್ನಾಥ್, ದೇಮಾಜಿ, ಲಖೀಂಪುರಂ, ತಿನುಕಿಯಾ, ದಿಬ್ರುಗಢ, ಶಿವಸಾಗರ್, ಚಾರೈಡಿಯೋ, ಜೋಹರ್ತ್, ಮಜುಲಿ, ಗೋಲಾಘಾಟ್, ಕ್ಯಾಚರ್, ಹೈಲಕಂಡಿ ಮತ್ತು ಶ್ರೀಭೂಮಿಯಲ್ಲಿ ಮತದಾನ ನಡೀತಾ ಇದೆ. ಬಿಗಿ ಬಂದೋಬಸ್ತನ್ನು ಕೂಡ ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿದೆ. ಹಿಂದೂಗಳ ಪವಿತ್ರ ದೇಗುಲಗಳಲ್ಲಿ ಒಂದಾದ ಕೇದಾರನಾಥ ದೇವಾಲಯ ವರ್ಷದಲ್ಲಿ 6 ರಿಂದ 7 ತಿಂಗಳುಗಳ ಕಾಲ ಭಕ್ತಾದಿಗಳ ದರ್ಶನಕ್ಕೆ ಮುಕ್ತವಾಗಿರುತ್ತೆ. ಹಾಗಾಗಿ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಇಲ್ಲಿಗೆ ತೀರ್ಥಯಾತ್ರೆಗೆ ಅಂತ ಹೇಳಿ ಬರ್ತಾರೆ. ಇನ್ನು ಎಂದಿನಿಂದ ಪವಿತ್ರ ಕೇದಾರನಾಥ ದೇವಾಲಯದ ದ್ವಾರಗಳು ಭಕ್ತರ ದರ್ಶನಕ್ಕೆ ತೆರೆಯಲಿವೆ. ಹಾಗಾಗಿ ದೇಗುಲವನ್ನ ಅಲಂಕರಿಸುವುದಕ್ಕೆ ದೇಶ ವಿದೇಶಗಳಿಂದ 54 ಬಗೆಯ 108 ಕ್ವಿಂಟಾಲ್ ಹೂಗಳನ್ನ ತರಿಸಿ ದೇಗುಲವನ್ನ ಅಲಂಕರಿಸಲಾಗಿದೆ. ಇನ್ನು ಮುಂದಿನ 6 ತಿಂಗಳುಗಳ ಕಾಲ ಭಕ್ತರು ಕೇದಾರನಾಥ ದೇವಾಲಯದ ದರ್ಶನವನ್ನ ಪಡೆಯಬಹುದಾಗಿದೆ. ಅಂಗೋಲಾದ ಅಧ್ಯಕ್ಷ ಜೋವೋ ಮ್ಯಾನ್ಯುಯಲ್ ಲೌರೆಂಕೋ ಅವರು ನವದೆಹಲಿಗೆ ಆಗಮಿಸಿದ್ದಾರೆ. ಉನ್ನತ ಮಟ್ಟದ ನಿಯೋಗದೊಂದಿಗೆ ರಾಜ್ಯ ಭೇಟಿಗಾಗಿ ಬಂದಿಳಿದ ಅವರನ್ನ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ವಿಶೇಷವಾಗಿ ಸ್ವಾಗತವನ್ನ ಮಾಡಿಕೊಂಡಿದ್ದಾರೆ. ಅಧ್ಯಕ್ಷರೊಂದಿಗೆ ಹಲವಾರು ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ವ್ಯಾಪಾರ ಸಂಸ್ಥೆಗಳು ಸೇರಿದಂತೆ ಉನ್ನತ ಮಟ್ಟದ ನಿಯೋಗ ಭೇಟಿಯನ್ನ ನೀಡಿದೆ. ಸೋನು ನಿಗಮ್ ಅವರು ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ರಿಂದ ಕನ್ನಡ ಅಭಿಮಾನಿಗಳ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಪಹಲ್ಗಾಮ್ ದಾಳಿಯನ್ನ ಕನ್ನಡದೊಂದಿಗೆ ಜೋಡಿಸಿ ಮಾಡಿದ ಹೇಳಿಕೆಗೆ ಕ್ಷಮೆ ಕೋರುವುದಕ್ಕೆ ಅನೇಕರು ಒತ್ತಾಯಿಸ್ತಾ ಇದ್ದಾರೆ. ಕನ್ನಡ ಚಿತ್ರರಂಗ ಹಾಗೂ ಸಂಘಟನೆಗಳು ತೀವ್ರ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿವೆ. ನಟಿ ಮೇಘಾ ಶೆಟ್ಟಿ ಸಿಂಗಾಪುರ ಪ್ರವಾಸದಲ್ಲಿದ್ದಾರೆ. ಸಿನಿಮಾ ಕೆಲಸಕ್ಕೆ ಅಂತ ಹೇಳಿ ಬ್ರೇಕ್ ಸಿಕ್ಕ ಬೆನ್ನಲ್ಲೇ ವಿದೇಶಕ್ಕೆ ಹಾರಿದ್ದಾರೆ. ಪ್ರವಾಸದಲ್ಲಿನ ಸ್ಟೈಲಿಶ್ ಫೋಟೋಗಳನ್ನ ನಟಿ ಹಂಚಿಕೊಂಡಿದ್ದಾರೆ. ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಸ್ಟೈಲಿಶ್ ಆಗಿ ಡ್ರೆಸ್ ಧರಿಸಿ ಸಿಂಗಾಪುರದಲ್ಲಿ ಮೇಘಾ ಎಂಜಾಯ್ ಮಾಡ್ತಾ ಇದ್ದಾರೆ. ವಿವಿಧ ಭಂಗಿಗಳಲ್ಲಿ ನಟಿ ಮಸ್ತ್ ಆಗಿ ಫೋಟೋವನ್ನ ಪೋಸ್ ಕೊಟ್ಟಿದ್ದಾರೆ. ಫೋಟೋಗೆ ನಟಿಯ ಸುಂದರ ಫೋಟೋಗಳನ್ನ ನೋಡಿ ಹಾಟ್ ಬ್ಯೂಟಿ ಅಂತ ಎಲ್ಲ ಹೇಳಿ ನೆಟ್ಟಿಗರು ಕಾಮೆಂಟ್ ಮಾಡ್ತಾ ಇದ್ದಾರೆ.
ಸ್ಯಾಂಡಲ್ವುಡ್ನ ಬೆಡಗಿ ರಾಗಿಣಿ ಹಲವು ವರ್ಷಗಳಿಂದ ಹಲವು ಸಿನಿಮಾ ಅವಾರ್ಡ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಈಗ ಸೈಮಾ ಐಫಾದಂಥ ಕಾರ್ಯಕ್ರಮಗಳಿಂದ ಸ್ಫೂರ್ತಿ ಪಡೆದು ತಮ್ಮದೇ ಆದ ರೀತಿಯಲ್ಲಿ ಹೊಸ ರೂಪುರೇಷೆಗಳೊಂದಿಗೆ ರಾಗಿಣಿ ಕೆಲಸವನ್ನ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಚಿತ್ರೋದ್ಯಮದಲ್ಲಿ ಸಾಧನೆ ಮಾಡಿದ ಸಿನಿ ಸಾಧಕರಿಗೆ ವಿಶೇಷ ಅವಾರ್ಡ್ ಪ್ರೋಗ್ರಾಂ ಆಯೋಜನೆ ಮಾಡುವುದಕ್ಕೆ ಚಿತ್ರಸಂತೆಯೊಂದಿಗೆ ಕೈಜೋಡಿಸಿದ್ದು ಅದರ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸದ್ಯದಲ್ಲಿಯೇ ಸಿನಿಮಾ ಇಂಡಸ್ಟ್ರಿ ಗಣ್ಯರನ್ನ ಕರೆದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿದ್ದಾರಂತೆ ರಾಗಿಣಿ ಜೊತೆ ನಟ ರಾಜವರ್ಧನ್, ಕಾರ್ಯಕ್ರಮ ಆಯೋಜಕ ಗಿರೀಶ್ ಗೌಡರ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ರಮೇಶ್ ನಿರ್ಮಾಣದ ಶಂಕರ್ ಕೋನಮಾನಹಳ್ಳಿ ನಿರ್ದೇಶನದ ಸಿಂಧೂರಿ ಚಿತ್ರದಲ್ಲಿ ರಾಗಿಣಿ ದ್ವಿವೇದಿ ಹಾಗೂ ಧರ್ಮ ಕೀರ್ತಿರಾಜ್ ಅಭಿನಯಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಸಿಂಧೂರಿ ಚಿತ್ರದ ಮುಹೂರ್ತ ಬನಶಂಕರಿ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನೆರವೇರಿತ್ತು. ನಿರ್ದೇಶಕ ಶಂಕರ್ ಆಕ್ಷನ್ ಕಟ್ ಹೇಳ್ತಿರುವಂತಹ 4ನೇ ಚಿತ್ರ ಇದಾಗಿದ್ದು ಮೇ 10ರಿಂದ ಚಿತ್ರೀಕರಣ ಪ್ರಾರಂಭ ಆಗಲಿದೆ. ಸಕಲೇಶ್ಪುರ ಮುಂತಾದ ಕಡೆ 45 ದಿನಗಳ ಒಂದೇ ಹಂತದ ಚಿತ್ರೀಕರಣ ನಡೆಯಲಿದೆ. ಗಿರೀಶ್ ಕಾಸರವಳ್ಳಿ ಪುತ್ರಿ ಅನನ್ಯ ಕೂಡ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಆಯುಷ್ ಮಲ್ಲಿ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಪಪ್ಪಿ ಚಿತ್ರ ಒಂದಷ್ಟು ದಿನಗಳಿಂದ ಗಮನ ಸೆಳೀತಾ ಇದೆ. ಉತ್ತರ ಕರ್ನಾಟಕ ಶೈಲಿಯ ಸಂಭಾಷಣೆ ಈ ಚಿತ್ರದಲ್ಲಿದೆ. ರಮ್ಯಾ ಅವರು ಸದ್ಯದಲ್ಲೇ ಸಿನಿಮಾ ವೀಕ್ಷಿಸಲಿದ್ದಾರೆ. ಅದಕ್ಕೂ ಮುನ್ನ ಅವರು ಈ ಸಿನಿಮಾದ ಬಾಲನಟರಿಗೆ ಸೈಕಲ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಆ ಮೂಲಕ ಮಕ್ಕಳ ಬೆನ್ನನ್ನ ತಟ್ಟಿದ್ದಾರೆ. ಇಂದು ಸಂಜೆ 7:30ಕ್ಕೆ ಅಹಮದಾಬಾದ್ನಲ್ಲಿ ನಡೆಯಲಿರುವ ಐಪಿಎಲ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ತಂಡ ಹೈದರಾಬಾದ್ ತಂಡವನ್ನು ಎದುರಿಸಲಿದೆ. ಶುಭ್ಮನ್ ಗಿಲ್ ನೇತೃತ್ವದ ಗುಜರಾತ್ ತಂಡವು 9 ಪಂದ್ಯಗಳಲ್ಲಿ 6 ಪಂದ್ಯಗಳನ್ನು ಗೆದ್ದಿದೆ. ಪ್ಯಾಟ್ ಕಮಿನ್ಸ್ ನಾಯಕತ್ವದ ಹೈದರಾಬಾದ್ ತಂಡ 3 ಗೆಲುವುಗಳೊಂದಿಗೆ ಇನ್ನೂ ಹೋರಾಡ್ತಾ ಇದೆ. ಈ ವರ್ಷದ ಮ್ಯಾಚ್ನಿಂದ ಎಲಿಮಿನೇಟ್ ಆಗುವುದನ್ನು ತಪ್ಪಿಸುವುದಕ್ಕೆ ಎಸ್ಆರ್ಎಚ್ ತಂಡಕ್ಕೆ ಇದು ಅತ್ಯಗತ್ಯ ಗೆಲುವಾಗಿದೆ. ಐಪಿಎಲ್ ಟೂರ್ನಿಯ ನೆನೆಯ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ತಂಡ 100 ರನ್ಗಳ ಭರ್ಜರಿ ಜಯ ದಾಖಲಿಸಿದೆ. ಜೈಪುರದ ಸವಾಯ್ ಮಾರ್ನಿಂಗ್ಸ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ನೀಡಿದ 218 ರನ್ಗಳ ಬೃಹತ್ ಗುರಿಯನ್ನ ಬೆನ್ನು ಹತ್ತಿದ ರಾಜಸ್ಥಾನ ರಾಯಲ್ಸ್ ತಂಡ 16.1 ಓವರ್ನಲ್ಲಿ ಕೇವಲ 117 ರನ್ ಗಳಿಸಿ ಆಲ್ಔಟ್ ಆಯಿತು. ಸತತ 6 ಜಯದೊಂದಿಗೆ ಉತ್ತಮ ರನ್ ರೇಟ್ ಹೊಂದಿರುವ ಕಾರಣ ಮುಂಬೈ ಇಂಡಿಯನ್ಸ್ ಅಂಕಪಟ್ಟಿಯಲ್ಲಿ 14 ಅಂಕದೊಂದಿಗೆ ಮೊದಲ ಸ್ಥಾನಕ್ಕೆ ಏರಿದರೆ, ಅಷ್ಟೇ ಅಂಕ ಪಡೆದಿರುವ ಆರ್ಸಿಬಿ 2ನೇ ಸ್ಥಾನಕ್ಕೆ ಜಾರಿದೆ. ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.